ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸಮ್ಮೇಳನವು ಜನವರಿ 19ರಂದು ಬೆಂಗಳೂರಿನ ತ್ರಿಪುರವಾಸಿನಿ ಅರಮನೆ ಮೈದಾನದಲ್ಲಿ ನಡೆಯಿತು. ಈ ವೇಳೆಯಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಉತ್ತರ ಕನ್ನಡ ಜಿಲ್ಲೆಯ ಮಾತೆಯರು ಪ್ರದರ್ಶಿಸಿದ ಹವ್ಯಕ ನಾಟಕ ಪರಿವರ್ತನೆ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ನೀಡುವಂತಿತ್ತು. ಸುಜಾತ ಎಸ್ ಹೆಗಡೆ ದಂಟ್ಕಲ್ ಇವರ ಕತೆ, ಸಂಭಾಷಣೆ, ನಿರ್ದೇಶನದಲ್ಲಿ ನಿರ್ಮಲಾ ಹೆಗಡೆ ಕರ್ಕಿ ಅವರ ಪರಿಕಲ್ಪನೆಯಲ್ಲಿ ಹಾಗೂ ಶುಭಾ ಭಟ್ ಗಿಳಿಗುಂಡಿ ಅವರ ಎಡಿಟಿಂಗ್ ಮತ್ತು ಸಂಯೋಜನೆಯಲ್ಲಿ ಶ್ರೀಲತಾ ಭಟ್ ಹೆಗ್ಗರ್ಸಿಮನೆ ಅವರ ಹಿನ್ನೆಲೆ ಗಾಯನದೊಂದಿಗೆ ಹವ್ಯಕ ನಾಟಕ ಪರಿವರ್ತನೆ ಅತ್ಯುತ್ತಮವಾಗಿ ಮೂಡಿಬಂತು. ಮುಖ್ಯ ಭೂಮಿಕೆಯಲ್ಲಿ ಕವಿತಾ ಪಾತ್ರಧಾರಿಯಾಗಿ ಶುಭಾ ಭಟ್ ಗಿಳಿಗುಂಡಿ, ಸವಿತಾಳ ಪಾತ್ರದಲ್ಲಿ ಸುಜಾತ ಎಸ್ ಹೆಗಡೆ ದಂಟ್ಕಲ್, ಸಂಜಯನ ಪಾತ್ರದಲ್ಲಿ ಶ್ರೀಮತಿ ಸುಮಂಗಲಾ ಹೆಗಡೆ ಮಂಡೆಮನೆ, ಪ್ರದೀಪನ ಪಾತ್ರದಲ್ಲಿ ಹೇಮಾ ಹೆಗಡೆ ಶಿರ್ಸಿ, ಕವಿತಾಳ ತಂದೆಯಾಗಿ ಕವಿತಾ ಹೆಗಡೆ ಕೆರೆಕೈ, ಸವಿತಾಳ ತಂದೆಯಾಗಿ ಕುಸುಮಾ ಹೆಗಡೆ ಆಡಳ್ಳಿ, ಹಾಸ್ಯ ಪಾತ್ರದಲ್ಲಿ ನಿರ್ಮಲಾ ಹೆಗಡೆ ಕರ್ಕಿ, ಮಂಗಲಾ ಹೆಗಡೆ ಕರ್ಕಿ ಇವರುಗಳು ಭಾಗವಹಿಸಿ ಮನೋಜ್ಞವಾಗಿ ಅಭಿನಯಿಸಿ ಸಭಾಸದರ ಮೆಚ್ಚುಗೆಗೆ ಪಾತ್ರರಾದರು. ಇಲ್ಲಿ ಪಾತ್ರವಹಿಸಿದ ಪಾತ್ರಧಾರಿಗಳು ವೃತ್ತಿ ಕಲಾವಿದರೋ ಅಥವಾ ಹವ್ಯಾಸಿ ಕಲಾವಿದರೂ ಕೂಡ ಆಗಿರದೆ ಇರುವುದು ಗಮನಾರ್ಹ ಸಂಗತಿಯಾಗಿದೆ. ಈ ಸಮಾವೇಶಕ್ಕಾಗಿಯೇ ಸಿದ್ಧಗೊಂಡ ಉತ್ತರ ಕನ್ನಡ ಜಿಲ್ಲೆಯ ಮಾತೆಯರು ಇವರೆಲ್ಲ. ಬೇರೆ ಬೇರೆ ತಾಲೂಕುಗಳಲ್ಲಿ ವಾಸಿಸುತ್ತಿರುವ ಇವರು ಕೇವಲ ಆನ್ಲೈನ್ ಮೂಲಕ ತರಬೇತಿ ನಡೆಸಿ ರಂಗದಲ್ಲಿ ಅಭಿನಯಿಸಿದ ಮಾತೆಯರ ಕಾರ್ಯ ಶ್ಲಾಘನೀಯ. ಪೇಟೆಯ ಜೀವನದಲ್ಲಿ ಏನೆಲ್ಲಾ ತೊಂದರೆಗಳು ಅನುಭವಿಸಬೇಕು, ಹಳ್ಳಿ ಜೀವನ ಎಷ್ಟು ನೆಮ್ಮದಿ, ಪೇಟೆಯಲ್ಲಿ ಇದ್ದರೂ ಹೇಗೆ ಬದುಕಬೇಕು ಎನ್ನುವ ಕಥಾವಸ್ತುವನ್ನು ಇಟ್ಟುಕೊಂಡು ಮಾತಿನ ಚಮತ್ಕಾರ ತೋರಿದ ಮಾತೆಯರನ್ನು ಇಡೀ ಸಭೆ ಚಪ್ಪಾಳೆಯ ಮೂಲಕ ಅಭಿನಂದಿಸಿತು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.